ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಗಣೇಶನ ಹಬ್ಬದ ಶುಭಾಶಯಗಳು. ನನ್ನ ಅಕ್ಕ ತಂಗಿಯರಿಗೆ ಎಲ್ರಿಗೂ ಶುಭಾಶಯಗಳು. ಕಡುಬನ್ನು ಎಲ್ಲರೂ ಮಾಡ್ತಾರೆ. ಹಳ್ಳಿಯಲ್ಲಿ ತುಂಬ ಈ ಥರನೇ ಮಾಡೋದು. ಹಳ್ಳಿ ಸ್ಟೈಲಲ್ಲಿ ಪೌಡ್ರ್ ಮಾಡಿಕೊಂಡು ಕಡುಬು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತೈತೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದು ತುಂಬ ಚೆನ್ನಾಗಿರೈತೆ. ಇವತ್ತು ಬೇರೆ ಥರ ಮಾಡಿ ತೋರಿಸ್ಕೊಡ್ತೀನಿ. ಇವತ್ತು ಸಖತ್ತಾಗಿರ್ತೈತೆ. ಈ ಥರನೇ ಹಳ್ಳಿಗಳಲ್ಲಿ ಜಾಸ್ತಿ ಈ ಥರನೇ ಮಾಡೋದು. ಪೌಡ್ರ್ ಮಾಡಿಕೊಂಡೆ ಈ ಥರ ಕಡುಬು ಮಾಡ್ತಾರೆ. ಬೇಯಿಸೋದೆಲ್ಲ ಬೇಡ. ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿದ್ರೆ. ಒಂದು 2 ಕಪ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಬೀಜ 2 ಕಪ್ ತೊಗೊಂಡಿದ್ದೀನಿ. ಕಡಲೆಪಪ್ಪು ಬಂದು 2 ಕಪ್ ತೊಗೊಂಡಿದ್ದೀನಿ. ಬೆಲ್ಲ ಒಂದು 2 ಕಪ್ ತೊಗೊಂಡಿದ್ದೀನಿ. ನಾನು 1.5 ಕಪ್ ಆಗಷ್ಟು ಹಾಕ್ಕೊಳ್ತೀನಿ. ಗಸಗಸೆ 2 ಟೇಬಲ್ ಸ್ಪೂನಷ್ಟು, ಬಿಳಿ ಎಳ್ಳು 2 ಟೇಬಲ್ ಸ್ಪೂನಷ್ಟು, ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನಷ್ಟು. ಇಷ್ಟು ಇಂಗ್ರೀಡಿಯೆಂಟ್ಸು. ಇವಾಗ ಒಣಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ಅದನ್ನು ಒಣಕೊಬ್ಬರಿ ತೊಗೊಬೇಕು. ಇದಕ್ಕೆ ತಿಂಗಳಾನ್ಗಟ್ಲೆನೂ ಇಟ್ಕೊಬೋದು. ಈ ಥರ ಪೌಡ್ರು ಏನೂ ಆಗಲ್ಲ. ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಮಾತ್ರ ಆದರೆ ಸಾಕು. ಒಣಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಪೌಡ್ರು. ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿನ ಇಟ್ಕೊತೀನಿ. ಕಡಲೆ ಬೀಜನ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಅಷ್ಟು ನಾನು ಹುರ್ಕೊತೀನಿ. ರೆಡಿ ಆಯ್ತಿದು. ಜಾಸ್ತಿನೇ ಉರಿಬಾರ್ದು. ಕಡಲೆಪಪ್ಪು ಬಿಸಿ ಆಗಬೇಕು, ಸ್ವಲ್ಪ ಬಿಸಿ ಆಗಬೇಕು. ಅವಾಗವರೆಗೂ ಹುರ್ಕೊಬೇಕು. ಇವಾಗ ಗಸಗಸೆನೂ ಹುರ್ಕೊತಾ ಇದ್ದೀನಿ. 1 ನಿಮಿಷ ಅಷ್ಟು ಸಾಕಿದು, ಜಾಸ್ತಿನೂ ಬೇಡ. ಗಸಗಸೆ ಎಳ್ಳು ಎಲ್ಲನೂ ಸೇಮ್ ಪ್ರೊಸೆಸ್ಸೇ. ಇದಾಯಿತು. ಎಲ್ಲನೂ ಒಂದರಲ್ಲಿ ಹಾಕ್ಕೊಳ್ತೀನಿ. ಕಡಲೆಪಪ್ಪು, ಕಡಲೆ ಬೀಜ, ಬೆಲ್ಲ ಎಲ್ಲ ಸೇರಿಸ್ಕೊತೀನಿ ಒಂದರಲ್ಲಿ. ಬೆಲ್ಲ 2 ಕಪ್ ತೊಗೊಂಡಿದ್ದೀನಿ. 1.5 ಕಪ್ ಆಗಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಅರ್ಧ ಕಪ್ಪು ನಾನು ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಸ್ವೀಟ್ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು, ಕಡಿಮೆ ಬೇಕಾದರೆ 1.5 ಕಪ್ಪು ಸಾಕು. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಅದಕ್ಕೆ ಸ್ವೀಟ್ ಎಷ್ಟು ಬೇಕೋ. ಕಡಿಮೆ ಸ್ವೀಟ್ ತಿನ್ನೋದು ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ 1.5 ಕಪ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಪೌಡ್ರ್ ಮಾಡಿಕೊಂಡು ಬರೋಣ. ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ. ಇಷ್ಟಾದರೆ ಸಾಕು. ಜಾರ್ಗೆ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಕರ್ಜಿಕಾಯಿನೂ ಮಾಡ್ಕೊಬೋದು. ಇದೇ ಪೌಡ್ರನ್ನು ಹಾಕ್ಕೊಂಡು ಕರ್ಜಿಕಾಯಿ ಮಾಡ್ಕೊಬೋದು. ಇವಾಗ ಕೊಬ್ಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಒಣಕೊಬ್ಬರಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರನ್ನು ಸ್ವಲ್ಪ ಸೇರಿಸ್ಕೊಂಡು ಅದನ್ನೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ತಿಂಗಳಾದ್ರೂ ಏನೂ ಆಗಲ್ಲ. ಇದು ಯಾವ ಅಂಶ ಇಲ್ದಿರ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಲೆನೂ ಇಟ್ಕೊಬೋದು. ಇದು ರೆಡಿ ಆಯಿತು. ಹೂರಣ ರೆಡಿ ಆಯ್ತಿದ್ದು. ಮತ್ತು ಇನ್ನೊಂದು ಕಡಾಯಿ ತಗೊಂಡು ಬಿಸಿ ಮಾಡಿಕೊಂಡು ಒಂದು 3 ಕಪ್ ಆಗಷ್ಟು ನೀರು ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಮೈದಾವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ.
ಮೈದಾ ಏನಕ್ಕಂದರೆ ಹಾಕ್ಕೊಳ್ಳೋದು ಉಂಡೆ ಕಟ್ಟಬಾರ್ದು ಅಂತ. ಒಂಚೂರು ಉಪ್ಪು ಹಾಕ್ಕೊಬೇಕು. ಒಂದು ಕುದಿ ಬಂದಮೇಲೆ ಹಸಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಗಂಟು ಹಿಡಿದಿರ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಡ್ದಿರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಟ್ಟರೆ ಉಂಡೆ ಕಟ್ಟಿಬಿಡ್ತೈತೆ, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಯಾಮಾರಿದ್ರಂತೂ ಉಂಡೆ ಕಟ್ಟಿಬಿಡ್ತೈತೆ, ಆವಾಗ ಮಾಡೋಕ್ಕಾಗಲ್ಲ. ತುಂಬ ಸಲ ನಾನು ಆ ಥರ ಮಾಡಿಕೊಂಡೆ ನಾನಿವಾಗ ಕರೆಕ್ಟಾಗಿ ನನಗಿವಾಗ ಬರ್ತೈತೆ. ಎಷ್ಟೋ ಸಲ ನಾನು ಮಾಡಿದ್ದೀನಿ. ಇವಾಗ ಎತ್ತಿಟ್ಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಈ ಥರ ಅಡುಗೆ ಕಲಿಬೇಕಂದ್ರೆ ಯೂಟ್ಯೂಬೇ ಕಾರಣ. ಸ್ವಲ್ಪ ಸ್ವಲ್ಪ ಅಜ್ಜಿನೂ ಅಮ್ಮನೂ ಹೇಳ್ಕೊಟ್ಟಿದ್ದಾರೆ. ಯೂಟ್ಯೂಬ್ನಿಂದನೂ ಸ್ವಲ್ಪ ಕಲ್ತಿದ್ದೀನಿ. ಅದರಿಂದ ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಒಂಚೂರು ಒಡೆದಿಲ್ಲ, ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.